ಎಲ್ಲ ಸಲ ಒಂದು ಬಿಡುತ್ತೆ ಇವತ್ತು ಅಪ್ನೊಟ್ಟಿಗೆ ಬಲಿ ಬಿಡ್ಕೋತಿತ್ತು ಆದರೆ ಎಂತ ಅಂದರೆ ದಿನ ದೋಣಿ ಹೆರ್ಗೊಪ್ಪ ಅಂತ ಹೋಗುತ್ತೆ ಗಾಳಿ ಮಳೆ ಅಥವಾ ಅಲಿ ಜಾಸ್ತಿ ಎಂಥವ್ರು ಒಂದು ಆಗ್ತದೆ ಅದೇ ಥರ ಒಂದು 15-16 ಸ್ಟಾರ್ಟ್ 15 ಇನ್ನೂ ಸಮ ಒಂದು ಕಟ್ ತಗೊಂಡ್ಕೋರು ಒಂದು ಸ್ವಲ್ಪ 50,000 ರೂಪಾಯಿ ಸೇವ್ ಮಾಡ್ಕೊ ಒಂದು 50,000 ಎಣ್ಣೆಯೇ ಖರ್ಚು ಆಗ್ಬಿಟ್ರೆ ಈ ಸತಿ ಅಂತ ಬಂಗ ಅಂದ್ರೆ ಏನೋ ಅದಕ್ಕೋಸ್ಕರ ಈಗ ಮಧ್ಯಾಹ್ನ ಬಡೋದ್ರು ಅಪ್ಪನೊಟ್ಟಿಗೆ ಬಾಲಿ ಬಿಡುತ್ತೆ ನನ್ನ ಕೈಗೆ ಒಂದು ಬಾಲಿ ಕೊಡ್ತಾನಂದ್ರೆ ಅಪ್ಪ ಒಂದು ಬಾಲಿ ಇಟ್ಕೊಂತಂದ್ರೆ ನನ್ನ ಬಾಲಿಗೆ ಎಷ್ಟು ಕೊಡ್ತ ನಾನು ಯಾವುದ್ರಿಗೂ ಲಕ್ಷಣ ಅದು ಇದ್ರಗಾದೆ ಅಂತ ಯಾರು ಹೊಯ್ ತೋರಿಸ್ಬೇಕಾದ್ರೆ ಇದ್ರಾಗೆ ಇದ್ರ ಓಡ್ಜಾಳ पुरले जाळ ಜಾರಿ ಬಲಿ ಈಗ ನೆಕ್ಕೋಯ್ಕ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಈಗ ಅಲ್ಲಿ ಕಾಣ್ಲಕ್ಕ ಇದೇ ಥರ ಈಗ ಬಿಡುದು ಬರ್ತಕ್ಕಷ್ಟೇ ಅಂತ ಕೊಡ್ಲಿ ಬಿಡುದಿಲ್ಲ ಇದು ನಂಗೆ ಕೊಡು ಬಲಿ ಅಪ್ಪನ ಬಲಿ ಓಣಿ चढ मग करा ना तू काय जे ना म्हणून त्याका पुरे ಬೋಟ್ ಎಲ್ಲ ಒಳ ಬಂದು ಇದೇ ಗಾಳಿ ಜೋರಾದ ಕಾರಣ ಎಲ್ಲ ಯಾರಿಗೂ ಅದು ಬೋಟ್ ಎಲ್ಲ ಒಳ ಬಂದು ಇದು ನನ್ನ ಕೈಗೆ ಪೂರ್ವ ಇದು ಕೆಳಗೆ ಬಿಡು ಇದಕ್ಕೆ ಮಾಣ ಬಲಿ ಅಂದ್ರೆ ಅದು ಹೆಸರಾಗಿತ್ತು ಬಲಿ ಬಿಡ್ತಿದ್ರೆ ಇಲ್ಲಿ ಎದ್ರಿಕೆ ಎತ್ತ ಮರ ಗಡ ಗಡ ಹತ್ಕೊಯ್ ಕಲ್ಲಲ್ಲಿ ನಾವು ಯಾರು ಒಂದು ಹೆದರಿಕೆ ಆತಿಲ್ಲ ಆಯ್ತಾ ಅಂದಿ ಬಾಲಿ ಯಾರಿಗೂ ಹತ್ಲತ್ತಿತ್ತು ಇಲ್ಲೇ ಮನೆ ಕಡೆ ಹೊಡ್ತಿತ್ತಪ್ಪ ಬಂದು ಅಲ್ಲಿಂದ ಅಲ್ಲಿ ಫಿಶಿಂಗ್ ಬೋಟ್ ಕಣಿ ಒಳ ಬಾದಿತ್ತು ಕಣಿ ಮೊನ್ನೆ ಇವತ್ತಾರು ಅಷ್ಟು ಲಾಂಬರ್ಲ್ಲ ಮೊನ್ನೆ ಕಾಣ್ಕಿತ್ತ ಅಲ್ಲಿಂದ ಬೋಟ್ ಅಲ್ಲಿತ್ತಲ್ಲ ಅಲ್ಲಿಂದ ಒಂದು ಸತಿ ಈ ಬದಿ ರಂಕ್ ಅನ್ಕ ಬರ್ತಿತ್ತು ಒಂದು ಸತಿ ಒಬ್ಬೊಬ್ಬರೇ ಬಲಿ ಬಿಡು ಬರ್ತಿದ್ರೆ ಮತ್ತು ಆ ಸೈಡು ಹಂಗೆ ಬಲಿ ಬಿಡು ಬರ್ತಿದೆ ಎಂತಕ್ಕಂದ್ರೆ ಈಗ ಮಳೆಗಾಲದಾಗ ದೋಣಿ ಎಲ್ಲ ಹರ್ಕೋಯಿಲ್ಲ ಅಂದ್ರೆ ಇದೇ ಬಲಿ ಬಿಟ್ಟೆ ಈಗ ಜೀವನ ಹೊಡೆದ ಇದ್ರಾಗ ಎಂತಾರ ಇದ್ರಡ್ಡಿಲ್ಲ ಈ ಮೀನು ಹಿಡುದು ಇದೇ ರಗಳಿ ದೋಣಿ ಈಗಲ್ಲ ಇದು ಭಾರಿ ಬಂದೆ ಈ ತಿಂಗಳಂತೂ ನೆಕ್ಸ್ಟ್ ತಿಂಗಳಂತೂ ಈಗ 100 ರೂಪಾಯಿ ಬರ್ತಿಲ್ಲ ಗ್ಯಾರಂಟಿ ಬಂಡ ಭಾಳ ಮಾಡ ಅವರಲ್ಲಿ ಬಾಲಿ ಹೇಳ್ಕೊಂಡ್ರಿ ಅಂತ ಗೆಲ ಇಲ್ದಾಗಿಲ್ಲ ನಮ್ದು ಅಂತ ಗೆಲ ಇಪ್ಪದಿಲ್ಲ ಈಗ ಗಮ್ಮತ್ತೀಗ ಅದೀಗ ಬರೀ ಖಾಲಿ ಬಲಿ ಬರ್ತೀವಿ ಎಲ್ಲ ಚಟ್ಲಿ ಇತ್ತೇನೆ ಫಿಶಿಂಗ್ ಬೋಟ್ ನನ್ನ ಮಾತ್ರ ಒಬ್ಬನೇ ಒಂದು ಇವತ್ತಿರ್ತಿದೆ ಈಗ ಗಾಳಿ ಕಮ್ಮಿ ಐತಿ ಅವು ಒಡ್ಸಿನೆಲ್ಲ ಈಗ ಹೆರ್ಗೋದ ಒಂದೊಂದೇ ಲೈನ್ ಬತ್ಕಣಿಯ ಈಗ ಹೆರ್ಕೊಳೋಗಿ ಸೀದಾ ಹೋಗಿಲ್ಲ ಒಳ್ಳೆ ಖುಷಿ ಅದು ಹಿಂಗಿದ್ರೆ ಅಂತ ಅನ್ಸೋದಿಲ್ಲ ನಂಬರ್ ಈಸಿ ಹೋಗಿಲ್ಲ ಈಗ ಬಲಿ ಎರಡು ಟೈಮ್ ಯಾರ್ದಾರು ಕೂಡ ಸಿಗತ್ತೆ ಮತ್ತೆ ಯಾರಿಗೂ ಆಗ್ತಿಲ್ಲ ಮೀನು ವಾಪಸ್ ಅಂದ ಮೀನು ಐತೆ ಎಲ್ಲ ಲೈನ್ ಕಟ್ಟಿ ಬಂದ ಬೋಟ್ನ
ಇವ್ರದ್ದು ಅಂದ್ರೆ ಮೀನು ನ್ಯೂಸಿಗೆ ಅದು ಹಾಕಿದ್ದೀವಿ. ಬಾಲಿ ಹೇಳೋನ್ ನೆನ್ಸ್ಕೊಂಡೆ ಮತ್ತೆ ಫಿಶಿಂಗ್ ಬೋಟ್ ವಾಪಸ್ ಈ ಬದಿಯಿಂದ ಬದಿತ್ತ ಈ 10ರಿಂದ ಫಿಶಿಂಗ್ ಬೋಟ್ ಅವರಲ್ಲ ಇಲ್ಲಿ ಬಾಲಿ ಇದ್ರೆ ಮೀನು ತಾಗತ್ತೆ, ಅದಕ್ಕೋಸ್ಕರ ಹೇಳಿಲ್ಲ ಸೇರ್ಕೊಂಡು ಅಲ್ಲಾಡ್ತಿದ್ದೆ ಇಲ್ಲಿ. ಅದಾರು ಕೂಡ ಅದು ಹಾರ್ಕೊಳೆ ಹೇಳು ಅಲ್ಲೇ ತೆಗಿದ್ದೆ ಕಾಮ್ಕೋರ್ ಇಲ್ಲೇ ಇತ್ತು, ಹತ್ರ ಇತ್ತು, ಇದ್ರೆ ಮತ್ತೆ ದೂರ ಇತ್ತು ಅದು ಇಲ್ಲಿತ್ತು ಎಲ್ಲ ಒಂದೊಂದೊಂದೊಂದು ಬತ್ತಿತ್ತು. ಅಂತೂ ಅಲ್ಲಿಂದ ಎಳಕ್ಕೆ ಬಂದಿ ಎಂತೆಲ್ಲ ಮೀನು ಸಿಗುತ್ತೆ ತೋರಿಸ್ತೀವಿ. ಫಸ್ಟ್ ಒಬ್ಬರು ಬಲ್ಲಿ ಬಿಟ್ಟರೆ ಅವ್ರಿಗೆ ಹಂಚು ಮೀನು ಅದು ಬಿಟ್ಟು ಅದಾರು ಕೂಡ ಆಮೇಲೆ ಮತ್ತೆ ಯಾರಿಗೆ ಬಿಟ್ಟರಿ ಅಂತ ಗೌಲಿಲ್ಲ. ಈಗ ಇದನ್ನು ತಪ್ಪಿಸೋದು ಅಮ್ಮ ಈಗ ಎಂತಂದ್ರೆ ನಮಗೆಲ್ಲ ಇದು ಅಷ್ಟು ತಪ್ಸು ಬರ್ತಾರೆ ಜಾರಿಯಲ್ಲಿ ಮಾತ್ರ. ಅಮ್ಮ ತಪ್ಸಕ್ಕೆ ಹೋಗಿ ಸುಮಾರು ಸತಿ ಕೊಚ್ಕೊಂಡು ಅಯ್ಯೋ ಅಮ್ಮೋ ಅನ್ಕ ಎಲ್ಲ ಗಲಾಟೆ ಮಾಡಿದ್ರೆ ಜೋರಿತ್ತು ಅಮ್ಮಂತ. ಇಡೀ ಬೆಟ್ಲೆಲ್ಲ ಗಾಯ ಮಾಡ್ಕೊಂಡು ರಕ್ತ ಬರ್ಸ್ಕೊಂಡಿದ್ದಾರೆ. ನಾ ದೇವ್ಕೋರೆ ಅಂತ ಗೊತ್ತ ಎಲ್ಲ ಬಲಿ ಎಲ್ಲ ಹೊಡೆದು ಹಾಕಿ ಬಿತ್ತೀನಿ. ಒಂದು ಶಾಂಡ್ ಕೊಡೋ ಸಿಕ್ಕಿತ್ತು ಮಾತ್ರ ಅದು ಲಾಸ್ಟ್ ಸಿಕ್ಕದು ಒದೇ ಆಗತ್ತೆ. ಓ ತೋಪ್ಸಲ್ಲ ಮೇ ಬರೀ ಇದು ಆಟಿದ್ದು ಬೇರೆ. ಈಗ ತಪ್ಸೂರ ಕಾರ್ಯಕ್ರಮ ಇದೀಗ ಫಸ್ಟ್ ಸೀಸ ಮಾಡ್ತಾರೆ. ಬೇಕಿನ ಕಾಡು ಮಾಡಿದ್ವಿ ಮೀನಾರು ಪಟ್ಟ ತಪ್ಸ್ಕೊತಿದ್ದೆ. ಈ ಜಾರಿ ಎಲ್ಲ ನಮ್ಗೆ ತಪ್ಸಿ ಎಲ್ಲ ಅಷ್ಟು ಇದಿಲ್ಲ. ಮೀನಾರ ಅಂತಿಲ್ಲ ಹಿಂಗೆ ಮಾಡ್ತಾರೆ ಕೊಡುವ ಕಳ್ಳ ಕೊಡುವ. ಹುಲ್ಕೊಡ ಜಾರಿ ತೆಗಿಲ್ಲ ಇದೆ. ಅಮ್ಮ ಜಾರಿ ತೆಗ್ದು 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 ಎಕ್ಸ್ಪರ್ಟ್ ಆಗಿಲ್ಲ. ಮನೆ ಅಮ್ಮ ಅಪ್ಪೆಲ್ಲ ಇದು ಜಾರಿಗೆಲ್ಲ ಎಕ್ಸ್ಪರ್ಟ್. ನಾವು ಇದು ಹೊರ್ಕೊಂಡೆ ಬೈತಿದ್ದೆ ಅದಕ್ಕೆ ತೆವಕ ಗೊತ್ತಿರು ಗೊತ್ತು. ಒಂದು ಬದಿ ಹುಷಾರಿಲ್ಲ 4-5 ದಿನ ಮೇಲೆ ಅದ್ರಾಗೂ ಆಗೋದಿಲ್ಲ. ಇದು ಕೊಡೋ ಕೊಚ್ಚು ಕಿತ್ತು ಮಾಡಿ ಒಂದು ಗಣಗಣದ ಒಂದು 4 ಮೀನು ಅವ್ರು ಸಿಕ್ತ ಮಾರ. ಕ್ಯಾಚ್ ಆ್ಯಂಡ್ ಕುಕ್ ಮಾಡಿ ಈಗ ಗಾಳಿ ಇಲ್ಲ ಮರ್ತಿ. ಆ ಬೆಳಗ್ಗೆ ಒಂದು ಗಾಳಿ ಬಂದಕ್ಕೆ ಎಲ್ಲ ಆಡ್ಬಿಟ್ಟ. ಬೆಳಗ್ಗೆ ಗಾಳಿ ಇಲ್ಲ ಅಂದ್ರೆ ನಾವು ಯಾರು ಮಾತಿ ಎಂತ ಮಾತು ಎಂತ ಖರ್ಚು ಕಾಸು ಇಲ್ಲ, ಲೋನಿಗೆ ಕೊಟ್ಟು ದುಡ್ಡು ಇಲ್ಲ. ಮತ್ತು ಈ 2026ರಾಗೆ ಸುಮಾರು ಕಂಡಿನ ಬಾಲಿ ಬಿಡೋತಿಗೆಲ್ಲ ಎಣ್ಸ್ಕೊಂಡಿದ್ದು ಯಾವ ನಮ್ನಿ ಆಯ್ತು ಮಗ. ಅಂದ್ರೆ ಈಗ ನೀವು ಎಂತ ಗೊತ್ತಾ ಎಷ್ಟೇ ಕಷ್ಟ ಬಂದವಲ್ದ ಅಷ್ಟೇ ಯಾರ್ದು ಕೈ ಚಾಚಕ್ಕೆ ಹೋಗ್ಬೇಡಿ. ಕೈ ಚಾಚರಲ್ದ ಮೊದಲೆಲ್ಲ ನಾವು ಒಂದ್ಸತಿ ಕೇಂದ್ರಲ್ಲೆಲ್ಲ ಕೊಡ್ತಿದ್ದೀರ. ಬಟ್ ಈಗಳು ಕೆಲವರು ಕೊಡ್ತಾರೆ, ಕೆಲವರು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಮತ್ತೆ ಉಳಿದು ಹೆಂಗಾಯ್ತು ಅಂದರೆ ಮೆಸೇಜ್ ಕಾಂತಾರೆ ಅಲ್ಲೇ ಬಿಡ್ತಾರೆ. ಅಷ್ಟೊತ್ತಿಗೆ ಒಂದ್ಸತಿ ಅನ್ಸುತ್ತೆ ಅಯ್ಯೋ ಇಷ್ಟಪ್ಪ ಮರ್ಯಾದೆಲ್ಲ ತಕ್ಕಂಡು ಕೀತ ನಾನು. ಎಂದಕ್ಕಂದ್ರೆ ನಾವು ಕೇಳ್ಕೇಳ್ತೀವಿ. ಎಂದಕ್ಕಂದ್ರೆ ಇಲ್ಲ ನಮಗೆ ದೋಣಿಗೆ ಹಾಪಕ್ಕೆ ಅಂತದ್ದು ಇಲ್ಲ, ಬೇರೆ ಕೆಲಸ ಮಾಡೋಕೆ ಹಾಪ ಅಂದರೆ ಅದು ಆತಿಲ್ಲ. ಎಂದಕ್ಕಂದ್ರೆ ದೋಣಿ ಹರ್ಗೋಯ್ತು ಅಂದರೆ ಬನಿ ಅಂತಾರೆ, ಮತ್ತು ಆ ಬದಿ ಈ ಬದಿ ಹಾಪಕ್ಕೋದಿಲ್ಲ. ಒಟ್ಟಿನಲ್ಲಿ ಈಗ ಆ ಬೋಟಿಂಗ್ ಬಂದರೂ ಕೂಡ ಎಂಥರ ಅರ್ಥ ಕಾಣುತ್ತೆ. 2027ರಾಗೆ ಒಂದು ಲೈಫ್ ಯಾವನ ಹತ್ರನು ಕೈ ಚಾಚುಕ್ ಹಾಕೊಂಡು ಹಂಗೆ ಬೆಳಿಕ್ ಮಾಡಿ ಅದೇ ಒಂದು ಆಸೆ. ಈ ವರ್ಷ ಇಡೀ ಮರೀದಿ ಹೋಯ್ತು ನಾನು ಕಷ್ಟ ಅಂತ ಕೇಳಿ ಅರೆ ಅಂತ ಯಮ್ಮ ತೆಗಿ ಬರ್ತೀಯ
ತೆವಕ್ಕೂ ಆತಿಲ್ಲ ಬಿಡಕ್ಕೂ ಆತಿಲ್ಲ. ಅದು ನೀವು ದೋಣಿಗೆ ಮತ್ತೆ ಇದನ್ನು ಮಾಡಿ ಬತ್ತಲಿಕ್ಕೆ ಅಂತ ಹೇಳ್ಬಿಡಿ. ಮತ್ತೆ ಈಗ ಅವ್ರವ್ರಿಗೋಸ್ಕರ ಅವ್ರವ್ರಿಗೆ ಆಗ್ತದೆ. ನಮಗೀಗ ಏನು ತಪ್ಪಿಸಿದಾರೆ ತಪ್ಪಿಸ್ತಿದ್ದೆ. ಈ ಜಾಡಿ ಅಷ್ಟು ಈಗ ಈಸಿ ಇಲ್ಲಿದೆ. ಒಂದು 4 ಜಾರಿ ತಪ್ಪಿಸ್ತೀವಿ ಓಯ್ಟ್ ಆಡ್ತಿದ್ದೆ. ಒಂದು 60-70 ಜಾರಿ ತೆಗೆಯೋ ಟೈಮ್ ತಪ್ಪಿಸ್ತೀವಿ. ಮಾತಾಡ್ತೀವಿ ನಮ್ದು ಕೊಡೋ ಹಾರಿ ಹಾಕಿರ್ತೀವಿ. ಈಗ ದೋಣಿಗೆ ಒಬ್ಬ ಫ್ರೆಂಡ್ಸ್ ಎಲ್ಲ ನಂದೆಲ್ಲ ಕಂಡು ನೀಗ ಹೇಳ್ರಿ ಅವ್ರು ಒಂದು ಜಾರಿ ತಪ್ಸು ಬರ್ತಿಲ್ಲ ಮನೆ ನೀವು ಅಂತೀವಿ. ಹೌದು ನಂಗೆ ಜಾರಿ ತಪ್ಸು ಬರ್ತದೆ ಅದ್ರಿಗಿಂತ ಮುಂದೆ ಹೇಳ್ತೀನಿ. ನಾ ಮನೆಗೆ ಜಾರಿ ತಪ್ಸದಲ್ಲಿ ಇತ್ತು ಅನ್ಕೊಳ್ಳೋ ಇದು ಓಡಿ ಹಾಕಿ ನಮ್ಗೆ ಆ ತಪ್ಸು ಬರ್ತಿಲ್ಲ ಸುಮ್ಮನೆ ಆಯ್ತು ಅಂದರೆ ಇದ್ರಲ್ಲಿ ಅಂತ ಕೊಡ್ತದೆ ತಪ್ಪಿಸಿದ್ದು ಕರೆಕ್ಟ್ ಬೆನ್ನು ಸಿಕ್ಕುತ್ತೆ. ಬೆನ್ನು ಸಿಕ್ಕರು ಕೂಡ ಇಟ್ಕೊಂಡು ಇದು ಮಾಡ್ಕೊಳ್ಳ. ಮತ್ತು ಎಲ್ಲ ಬದಿ ಮುಳ್ಳು ಇರ್ತಲ್ಲ, ಒಂದು ಬದಿ ತಪ್ಪಿಸ್ ಕೂಡ ಮದನ್ ಬೈತಾರೆ, ಮದನ್ ಬದಿ ತಪ್ಪಿಸ್ ಕೂಡ ಮದನ್ ಬೈತಾರೆ. ಅದೇ ರಾಗಲಿ ಜಾರಿ ಗಟ್ಟಿ ಹಣ್ಣು ಅಂದರೆ ಬರೆಯಲ್ಲಿ ಹೇಳ್ಕೊಂಡು ಅಪ್ಪಾಯಿ ಬರ್ತೀರಿ ಈಗ ಒಂದು ಕಾಲು ಗಂಟೆ ಬಿಟ್ಟರೆ ಇಲ್ಲಿ ಯಾವಾಗ ಬರ್ತೀರಿ. ಸರಿ ಅಷ್ಟೇ ಒಂದು ಹಾಕ್ತಾಗದು ಅದು ಬಿಟ್ಟು ಮತ್ತೆ ಹಂಗೆ ಅಂತ ಮೀನೇದಾಗಿ ಅದೇದಾಗಿ ಆಯ್ತು ಅಂತ ಅಷ್ಟೇ ಒಂದು 4 ಅದಾಗಿತ್ತು. ಮತ್ತೆ ಇದೊಂದು ಇದು ಬೀಸಕ್ಕೆ ಒಪ್ಪೋದೀಗ 5 ಒಂದು 4 ಸಿಕ್ತಿತ್ತು. ನಾ ಬೀಸ್ಪಲ್ಲಿ ಸಾಮಾನಿಲ್ಲ ಅದೇ ರಾಗಿ ಬ್ರಿಡ್ಜಿಗೆ ಬೀಸಕ್ಕೆ ಅಂತ ಸಿಕ್ತಿದ್ದೀನಲ್ವ ಬಾರ್ಬೇಕಾಗ್ತಿದ್ದೆ. ಹೌದು ಯಂತ್ರ ಮಾಡಿ ಊರು ఎక్కువ ಹಾಕೊಂಡು ಕಾಣ್ತಿರ್ತದೆ. 1 2 3 4 5 ಈ ತ್ಯಾಗುದಾರ ಬಂದು ಹೇಳ ಅದು ಬಿಡ್ಕೊಂಡು ನೀನು ಡೈಲಾಗ್ ಹೊಡಿಬೇಡ ನನಗೆ. ಹಾ ಅವರ ಕಷ್ಟಪಟ್ಟು ಇಟ್ಕೊಂಡು ಅದು ಜಾರಿ ಮಳೆಯಿಂದ ಆ ಮಳೆಗೆ ರೈನ್ಕೋಟ್ ಹಾಕೋ ಇದೆ ಅಂತ ಮೊಬೈಲ್ ಇತ್ತು ಅನ್ಕೊಂಡು ರೈನ್ಕೋಟ್ ಹಾಕೋ ಅದು ಇಲ್ಲ ಅಂದ್ರೆ ಹಾಗೆ ಹೋಗ್ತಿದ್ದೇನೆ. ಇಲ್ಲ ಅದ ಇದರಿಂದ ಬಂದ ಮತ್ತೆ ಅದು ಜೀವಿ ಇಪ್ಪುದಿಲ್ಲ ಅದು ಅದೇ ಹೇಳದ ಮತ್ತೆ ಜೀವಿ ಇಲ್ಲದೆ ಮತ್ತೆ ಅಂತ ಈಗ ಹಿಡ್ಕೊ ಬಂದಷ್ಟೇ ಜೀವಿ ಇತ್ತಂತ ಒಳ್ಳೆ ಹೇಳುದ ಸೋದೋಗ್ತ ಮತ್ತೆ ಇಷ್ಟು ಬೇಕದೆ ಮತ್ತೆ ತೆಗಿಲ್ಲ ಅಲ್ಲ ಬೇಕಾದ್ರೆ ನಾವು ಓಡಿಸ್ತೇ ಬೇಕಾರೆ ಓಡಿಸೋದು ಬೇಕಾದ್ರೆ ಓಡಿಸ್ಬೋದು ಇಲ್ಲ ಇಷ್ಟೇ ಬಿಡಿ ಯಾರು ಮಾರ ಯಾವುದಕ್ಕೂ ಕೊಟ್ರೆ ಹೇಳಿಕೆ ಜಾಸ್ತಿ ಮಾಡ್ತಾರೆ ಇದಕ್ಕೆ. ಹಾಗೆ ಇವತ್ತು ಮತ್ತೆ ಬೋಟಿಂಗ್ ಅಂತ ಅವ್ರ ಫೌಂಡೇಶನ್ ಹಾಕಿ ನಾನು ಹೇಳ್ತಿದ್ದೆ ಫೌಂಡೇಶನ್ ಹಾಕಿ ಮನೆ ಎಲ್ಲ ಹಾಕ್ತಿದ್ರಲ್ಲ ನಾಳೆ ಕಣ್ಕ ಬಂದಾಗೆಲ್ಲ ಮ್ಯಾಟೆಲ್ಲ ಹಾಕ್ತಿದ್ದೀರ ಅದೊಂದು ಬೇಗ ಕೂಡ ಮತ್ತೆ ಲೈಸೆನ್ಸಿಗೆ ಇಷ್ಟು ಓಡಾಡುತ್ತಿತ್ತು. ಈ ಬೈ ದೋಣಿಗೂ ಹೋಯ್ತು ಲೈಸೆನ್ಸಿಗೆ ಹೋಯ್ಕಂದ್ರೆ ಎಲ್ಲಿ ಹೋಗ್ತು ಸರಿ ಬಂದ. ಹಾಗೆ ಈ ವಿಡಿಯೋ ಯಾರು ಕಾಣ್ತಿದ್ರೆ ನಮಗೊಂದು 23 ಜಾಕೆಟ್ ಎಷ್ಟು ಬೇಕಿತ್ತು. ಒಂದು ಬ್ಲ್ಯಾಕ್ ಕಲರ್ ಜಾಕೆಟ್ ನಿಮಗೆ ಯಾವುದಾದ್ರು ಫ್ಯಾಕ್ಟ್ರಿ ಅಥವಾ ಎಂಥದ್ದು ಒಂದು ಗೊತ್ತಿದ್ರೆ ಒಂದು ಲೊಕೇಶನ್ ಅಥವಾ ಒಂದು ಅಂತ ಇದ್ರು ಒಂದು ಹೇಳಿ ಆಯ್ತಾ. ಬೇಕಾದ್ರೆ ಇನ್ಸ್ಟಾಗ್ರಾಮ ಬೇಕಾದ್ರೆ ನಂದು ಮಿಸ್ಟರ್ ಕಾರ್ವಿ ಅಂದಿತ್ತು ಅದ್ರಾಗ ಒಂದು DM ಮಾಡಿ ಹೇಳಿ. ಬೇಕಾದ್ರೆ ಯಾವುದು ಬೇಕಾದ್ರೆ ಹೋಗಿ ತಗೊಬಂದು ಅಂದರೆ ನಮಗೆ ಜಾಕೆಟ್ ಸಿಗ್ತಿಲ್ಲ ಅದೇ ಆಗಲಿ ಲೈಸೆನ್ಸಿಗೆಲ್ಲ ಜಾಕೆಟ್ ಮೇನ್ ಈಗ ಮತ್ತು ಹೈಕೋ ಜಾಕೆಟ್ ಹಾಯ್ಕೊಂಡೆ ಕಂಪಲ್ಸರಿ. ಈ ಆರೆಂಜ್ ಕಲರ್ ಹೈಕವರ್ ಎಂತಂದರೆ ಅದು ಮಾಡಿ ಕಾಲಿಗೆ ಅಲ್ಲ ಖಾಲಿ ಬಿದ್ದೆಲ್ಲ ಅದು ಫುಲ್ ಕಪ್ಪಾಯಿ ಹಾಕ್ತ
ಅದೇ ಕಪ್ಪೆ ತಗೊಂಡ್ರೆ ಕಪ್ಪು ಹತ್ತಿಲ್ಲ. ಅದಕ್ಕೋಸ್ಕರ ಕಸ್ಟಮರಿಗೂ ಒಂಚೂರು ಖುಷಿ ಸಿಕ್ಕತ್ತೆ ಅದರಿಂದ. ಇದು ಕಾಮಗಾರು ಚಂದ ಇತ್ತು. ನಾವು ಮತ್ತು ಒಂಚೂರು ರೇಟ್ ಕಮ್ಮಿ ಇತ್ತು ಹೇಳಿಕೆ. ಇಲ್ಲೆಲ್ಲ 1,000 ರೂಪಾಯಿ, 900 ರೂಪಾಯಿ, 700 ರೂಪಾಯಿ ಹೊಂದಿದ್ರು ಬರೀ ಒಂದು ಸಣ್ಣ ಜಾಕೆಟ್. ಅಲ್ಲಿ ಏನು ಹೋಲ್ಕತ್ತನ ಅಲ್ಲಿ ಇಲ್ಲಿಂದ ಪುಣೆಯಿಂದ ಯಾರು ಕೊಡ್ತಂಬ್ರು ಅದು 550 ರೂಪಾಯಿ. ಅದು ಬಾಪುದು ಮಾತ್ರ ಅವನಿಗೆ ಹೇಳಿ ಹೇಳಿ ಸಾಕಾಯಿ. ಇನ್ನು ಒಬ್ರದ್ದು ಬರಲ್ಲ ಅದು. ಅದಕ್ಕೋಸ್ಕರ ಕಾಯ್ತಿತ್ತು. ಅವ್ರದ್ದು ಬಂದ್ರೆ ಕೂಡ ಹೇಳೋನು ಹೇಳ್ಕಂತ ಅವ್ರದ್ದೇ ಇನ್ನೂ ಬರಲ್ಲ. ನಮ್ದು ಬಪ್ಪತಿ ಇನ್ನು ಜನವರಿ 10 ಲೈಸೆನ್ಸ್ ಮೇನ್ ಈಗ ಅದ ಬೇಕಿತ್ತು. ಅದ್ರಗೋಸ್ಕರ ನಿಮ್ಗೆ ಯಾರಿಗಾರು ಅದ್ರ ಕಾಂಟ್ಯಾಕ್ಟ್ ಎಲ್ಲ ಗೊತ್ತಿದ್ರೆ ಲೈಫ್ ಜಾಕೆಟ್ ಇದ್ದ ಒಂದು DM ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ಹೇಳಿ ಅಥವಾ ಎಂಥರ ಒಂದು ಮಾಡಿ ಗೊತ್ತಿದ್ರೆ ಒಂದು ಹೇಳಿ. ಅದರಿಂದ ಈಗ ನಮಗೆ ಬೆನಿಫಿಟ್ ಆಗ್ತದೆ. ಹಾಗೆ ಆ ಲೈಫ್ ಬಾಯ್ ರೌಂಡ್ ಇರ್ತದೆ ಅದು ಬೇಕಿತ್ತು. ಅದು ಇದ್ರೆ ಒಂದು ಹೇಳಿ. ಇಷ್ಟು ದಿನ ಮೆಸೇಜ್ ವೀಡಿಯೋ ಮಾಡಿ ಹೇಳ್ಕೊಂಡು ಅನ್ಸಂಡೆ. ಆದ್ರೆ ಎಂತಂದು ವೀಡಿಯೋ ಹಾಕೋದಂದು ಅರ್ಥ ಆಗ್ತಿಲ್ಲ. ಒಂದು ಬೈ ದೋಣಿ ಹೋಗ್ತದೆ. ದೋಣಿ ಹಾಕೋದು ವೀಡಿಯೋ ಹಾಕೋದಲ್ಲ, ನಿಮ್ಮ ಮೀನು ಹಿಡೋದು ಕಷ್ಟ ಅಲ್ದ ಕಂಡು ನಿಮ್ಗೆ ಅರ್ಧ ಜೀವ ಹತ್ತೆ. ಮೊನ್ನೆಲ್ಲ ಒಂದು ಸಿಕ್ಕ ಬಿದ್ದದ್ದು ನಾವಿಲ್ಲಿ ಈ ನಮ್ಗೆ ಸಿಕ್ಕ ಬಿಡ. ಏಳೆಂಟು ಲಾಮರಿಗೆ ಸಿಕ್ಕ ಬಿದ್ದ. ವೀಡಿಯೋ ಮಾಡೋದೆಲ್ಲ ಯಾರಲ್ದ. ನೀವು ನಾಯಿ ಬೈದಂಗೆ ಬೈತಿದ್ದೀರಿ ಜಾಕೆಟ್ ಆಯ್ಕೋ ಅದಾಯ್ಕೋ ಅಂತ. ನಾವು ಹೇಳಿ ಐತೆ ಎಲ್ಲರಿಗೂ ಜಾಕೆಟ್ ಹೇಳಿ ತಾಕಪ್ಪ ಮಾರ ಯಾರು ಕೇಂತಿಲ್ಲ. ಗೋರ್ಮೆಂಟ್ ಅವರು ಕೊಡೋದು ಅಂತೇಳಿ ಒಂದೇ ಒಂದು ಜಾಕೆಟ್ ಕೊಡ್ತಾರೆ. ಅದು ಬಿಟ್ಟು ಮತ್ತೆ ಅದಕ್ಕೆ ಏನಿಗೂ ಕೊಡೋದಿಲ್ಲ. ಗೋರ್ಮೆಂಟ್ ಅವರು ಒಂದು ಜಾಕೆಟಲ್ಲಿ ಕೊಟ್ಟರೆ ನಡೀತೀವಿ ದೋಣಿಯಲ್ಲಿ. ಈ ಗೋರ್ಮೆಂಟ್ ಅವರು ಒಂದು ಜಾಕೆಟ್ ಒಂದು ಲೈಫ್ ಬಾಯ್ ಅದು ಕೊಟ್ಕೊಂಡೆ ನೀವು ರಕ್ಷಣೆ ಮಾಡಿ ನಿಮ್ಮದು ಒಂದು ಹೇಳ್ರೆ ಯಾರು ರಕ್ಷಣೆ ಮಾಡ್ತಾರೆ? ಬೇರೆ ಎಲ್ಲ ಇದಕ್ಕೂ ಗೋರ್ಮೆಂಟ್ ಅವ್ರು ಎಲ್ಲದಕ್ಕೂ ಸವಲತ್ತು ಮಾಡಿ ಕೊಡ್ತಾರೆ. ಮೀನು ಹಿಡೋರು ಮಾತ್ರ ಭಾಳ ಮಾರ ಯಾವೊಂದು ಜೀವ ಹೊತ್ತಂದ್ರೆ ಯಾವನು ಬರ್ತದೆ ಮೇಡಮ್. ಅದಕ್ಕೆ ಮೀನು ಹಿಡೋರು ಕಷ್ಟ. ಅದಕ್ಕೆ ಕೆಲವರೆಲ್ಲ ಅಂತ ಗೊತ್ತಾ ಮೀನು ಫೀಲ್ಡಿಂದನೇ ಹಾತಿದ್ದಾರೆ. ಈ ಮೀನು ಫೀಲ್ಡು ಬೇಡ ಎಂಥದ್ದು ಬೇಡ ಅಂತ. ಮತ್ತು ಹಾಗೆ ಮೀನು ಹಿಡೋರಿಗೂ ಅದು ಹೆಣ್ಣು ಸಿಕ್ಕುದಿಲ್ಲ ಅಂತ ಕಾರಣ ಇದೆ. ಒಂದು ಬದಿ ಅವ್ರದ್ದು ಲೈಫ್ ರಿಸ್ಕ್ ಇರುತ್ತೆ, ಮದುವೆ ಹ್ಯಾಂಗೆ, ಪ್ಲಸ್ ಅದು ಅಲ್ಲದೆ ಇನ್ಕಮು ಎಂತಿಲ್ಲ. ಅದಕ್ಕೆ ಅದೇ ಕಾರಣಕ್ಕೆ ನಾನು ಹೆಣ್ಬಿಟ್ಟೋದು. ನಂಗೆ ಮೀನು ಹಿಡೋಕು ಅದೇ ನಮ್ಮ ಮನೆಗೆ ಒಪ್ಪೋದಿಲ್ಲ ರೀ ಅದಕ್ಕೆ ಇದು ಮಾಡೋದಿಲ್ಲ ಅಷ್ಟೇ. ಎಲ್ಲರೂ ಅಷ್ಟೇ ಅವ್ರವ್ರ ಬೆನಿಫಿಟ್ ಕಾಣುತ್ತೆ. ನಾವು ಮತ್ತೆ ಅಂತ ಮಾಡ್ತಾರೆ ಪಾಪ ಅವರು ಖುಷಿಯಾಗಿ ಇರ್ಕೊಂಡು ಅನ್ಸ್ಕೊಂತಾರೆ. ನಮ್ಮಿಂದ ಯಾವ ಖುಷಿ ಸಿಗೋದಿಲ್ಲ. ದುಡ್ಡಿದ್ರೆ ಮಾತ್ರ ಖುಷಿ ಗುರೋ. ಇದೊಂದು ಅರ್ಥ ಮಾಡ್ತಾನೆ. ಅದಕ್ಕೆ ಮದುವೆ ಹಬ್ಬಕ್ಕೆ ಅಂತ ಡಿಸೈಡ್ ಮಾಡಿ ರಗಲಿ ಬೇಡ, ಯಾವನು ಸಾಕೋದು ಬೇಡ, ಯಾವನ ಹತ್ರ ಹೇಳ್ಕೊಂಡು ಬೇಡ. ಅಪ್ಪ ಅಮ್ಮನೊಟ್ಟಿಗೆ ಲೈಫ್ ಟೈಮ್ ಇದು ಸೈ. ಸೊ ನಾ ಈಗ ಮಾತಾಡ್ತಾ ಹೋರಿ ಅದೇ ರಗಲಿ. ಸೊ ಇದಾಯ್ತು ಒಂದು ಜಾತಿ ತಪ್ಪಿಸ್ಕೊಳ್ಳೆ. ಈಗ ಓಡೋದು ಈಗ ಸೀದಾ ಅಲ್ಲಿ ಅಪ್ನಿ ಅಂತ ಸಿಗಿದೆ. ಅಮ್ಮ ಇದೊಂದು ಜಾತಿ ತಪ್ಪಿಸ್ತೀಯಾ ಅಮ್ಮ? ಅವ ಬಾಪನ್ ಬಲಿ ಹೋಗೋದು ಒಂದು ತಪ್ಸೋದೆ ಎರಡಮ್ಮ ಎರಡೇ ಇದಿಷ್ಟ ಈಗ ಹಂಗೆ ಸಿಕ್ಕದ್ದು. ಅದ್ರಾಗ ಒಂದು ಇಲ್ಲೋದಿತ್ತು ಅಲ್ಲೋದಿತ್ತು ಸಣ್ಣ ಮರಿ ಕುಪ್ಪಿ ಅಮ್ಮನ್ಸತ್. ಜಾಗ್ರತೆ ಕೊಚ್ಚುಕಿತ್ತ. ಇದು ಹೆಣ್ಣು ಜಾರಿ ಅಲ್ಲ. ಇದು ಹೆಣ್ಣು ಅದು ಇದು ಎಂತ ಕಪ್ಪಿತ್ ಕಣಿ ಅದೆಲ್ಲ ಮಟ್ಟಿ ಅದು. ಅಲ್ಲ ಈ ಕಣಕ ಮತ್ತೆ ಅಲ್ಲ ಈಗ ಮತ್ತೆ ಎಂತ ಮೀನು ಸಿಕ್ಕಿತ್ತು. ಎಂದಕ್ಕೆ ಅಡುಗೆ ಹಿಡ್ಕೋಯ್ತ ಅಡುಗೆ ಎಲ್ಲಿತ್ತೆ ಅಡುಗೆ ಒಂದು ಅಡುಗೆ ತಗೋ ಹಿಡ್ಕೊಪ್ಕೋ. ಅದು ಬಾದಿ ಹೊಂಡ ಅದು ಜಬ್ಬ ಅಲ್ಲಿಂದ ಹಿಡ್ಕೊಪ್ ಕೇಳಿ ಮರ ಯಾಪ ದಿನ ತಕೋತ್ರ ಅದು ಪೈ ಬೈದು ಹೇಳ್ಕೋದು. ಈಗ ಮತ್ತು ಮನೆಗೆ ಅಂತ ಖರ್ಚಿಗೆ ಅಂತಿಲ್ಲ ನಿಂಗೆ ಬಾ ಹಪ್ಪ ಅಂದ ಮತ್ತು ಬರ್ತಿಲ್ಲ ಅಂತ ಹೇಳ್ಕೋತೇನೆ. ಪರಿಸ್ಥಿತಿ ಹೆಂಗಿತ್ತು ಯಾರು ಅಂತ ಹೇಳ್ರು ಕೇಳ್ಕೇನ
ಯಾರಂತ ಬೈದು ಕೇಳಕೇನ ಅಷ್ಟೇ. ಆ ಥರ ಲೈಫ್ ಆಗಿದೆ ಇದು. ಸೊ ಈಗ ಅಲ್ಲಿ ಹೋಗೋಣ ಅಂತ ಮೀನು ಸಿಕ್ಕಿತ್ತ ಅಂತ ನೋಡೋಣ. ಇದು ಈಗ ಏಡ್ಬಲಿ ಒಟ್ಟಾಯ್ತು ಒಂದು. ನಾನೇ ತಪ್ಸೋಕಾದಿಲ್ಲ ಅನ್ಕೊಂಡು ಬೆಚ್ಚಿ ಬೈಂದೆ ಕೊಡುವೈ ಕೊಡುವೈ. ಅಲ್ಲ ಇವತ್ತು ಇವರಿಗೆಲ್ಲ ಅದ ಅವ್ರಿಗೆ ಒಳ್ಳೆ ಮೀನು. ಓಹೋ ಅಪ್ನಿಗೊಂದು ಬಾ ಇರೋ ಅನ್ನತ್ತೆ एकू लागले मग कुर्ली 1 2 4 5 कुर्ली ಆಗಿತ್ತು. ಇಂದ ಹೌದಾ ಹೌದಾ ಒಂದು ಕೊಟ್ಟು ಸೀದಾ ಮತ್ತೊಂದು ಬಲ್ಲಿ ತಗೋ. ಒಂದೊಂದು ಇದಕ್ಕೆ ಬಾಲಿ ಇದು 50 ರೂಪಾಯಿ ಅಂಬ್ರು ಅಲ್ಲಿ 40 ರೂಪಾಯಿಗೆ ಮೀನು ತಗೋದಂಬ್ರಿಗೆ. ಅದಕ್ಕೋಸ್ಕರ ಕೂಡ ಇತ್ತು ಇದು ಮಾಡೋಕ್ಕೆ ಮತ್ತೆ ಹೋಗ್ತಿತ್ತು ಅದನ್ನ ತಗೋ. ಇದ್ರಾಗ ಕಾಣಿಕೆ ಈಗ ಅಮ್ಮ ಪಟ ತಪ್ಪಿಸ್ತಾಳೆ. ಈಗ ಅಮ್ಮ ತಪ್ಸೋದು ಕಾಣೀಗ ಇದೀಗ ಅಪ್ನಿ ಸಿಕ್ಕದ್ದು ಇದೆ ಕಾಣಿ. ಕೊಡುವಾಯ್ ಕೊಡುವಾಯ್ ಗನ ಕೊಡುವಾಯ್. ಇಲ್ಲಾಂದ್ರೆ ಅಟ್ಟು ಉಳಿತೀವಿ. ಓ ಇದು ಕೊಕ್ಕರೆ ತೊಡೆದಿತ್ತಲ್ಲ 3 ವಾರ 6 ಮೀನು ಪ್ಲಸ್ ನನ್ನೊಂದು ಮೀನು ಸೇರಿ 7 ಮೀನಿದೆ. ಇದ್ರೊಳಗೆ ಇಟ್ಟರೆ ಸೈ ಗೌರ್ಮೆಂಟ್ ಅವರು ಒಳ್ಳೇದೊಂದು ಕೊಟ್ಟದಂದು ಇದು ಅಂತ ಇದೊಂದು ಲಾಯ್ಕೆ ಆಯ್ಸಾಕಿ ಇಡು. ಮತ್ತು ಎಲ್ಲೂ ಸಿಕ್ಕುದಿಲ್ಲ. ತಾಕಮ್ಮಕ್ಕೋರ 5,000 ರೂಪಾಯಿಗೆ ಅಂತ ಅದಕ್ಕೆ. ಇನ್ನೀಗ ಅದು ಜಾರಿಯಲ್ಲಿ ತಪ್ಪಿಸೋದು ನಮ್ಮ ಸುನೀತಾ ದೇವಿಯವರು. ಅದು ನಮ್ಮ ಹತ್ರ ಕಷ್ಟ. ಎಂದಕ್ಕಂದ್ರೆ ನಾನೀಗ ಬಾಲಿ ತೆವಕಾರ ಎಲ್ಲ ಹರಿದು ಬಿಸಾಡ್ತೆ. ಮೊದಲೇ ಅಪ್ಪನ ಹೊಸ ಬಲಿ ಅಮ್ಮನಿಗೆ ಬೈತ್ರ ಒಂದು ಕಣ್ಣು ಕೆಳಿ ಮಾಡ್ರೆ ಕೂಗ್ತಿರ ಮತ್ತೆ ಒಂದು ಕೊಚ್ಕಿ ಇದಕ್ಕೆ ಅಷ್ಟೊತ್ತಿಗೆ ಗೊತ್ತಾದ. ಈ ಜಾರಿ ಸಿಕ್ಕರು ಅಲ್ದ ಒಳ್ಳೆ ಡಿಮ್ಯಾಂಡ್ ಇತ್ತು. ಇದು KGಗೆ 250 ತನಕ ಆಯ್ತು. ಹಿಂಗೆ ಅಂತಕಂತ ಎಲ್ಲ ಬೇಕು ಸೋತು. ಈಗ ಇವು 3 ಇತ್ತೀಗ. ಇದೊಂದು ಸಣ್ಣದ ಒಂದು ಹೊಡೆದ. ಅದು ಬಿಟ್ಟು ಬೆಕ್ಕು ನೀವು ಎಲ್ಲೇ ಕಂಡ್ರು ಬೆಕ್ಕಿಲ್ಲ. ಈಗ ಬೇಕಿನ ಅಟ್ಟುಳಿಗೆ ಅಂತ ಅವ್ನು ಫುಡ್ ಇತ್ತು ಅನ್ಕೊಂಡು ಮನೆ ಒಳಗೆಲ್ಲ ಬಂದ್ಕೊಂಡು ಅಯ್ಯೋ ಅಟ್ಟುಳಿ ಕೊಟ್ಟಿತ್ತಂದ್ರೆ ಚಿರುರು ಯಾವ್ದು ಹೌದು ಬೈದೆ ಇದಿಲ್ಲೇ ಐತೆ ಬೆಕ್ಕ ಭಾರಿ ಜೋರಿತ್ತು. ಬೇಕು ಮನೆಯೊಳಗೆ ಬಂದ್ಕೊಂಡು ದೀಪದ ಎಣ್ಣೆ ಎಲ್ಲ ಕುಡ್ಕೋತದ. ಈ ಎಣ್ಣೆ ಕೂಡಿತ್ತು ಅಂದ್ರೆ ಎಂತ ಹೇಳುದು ಹೇಳಿ. ಅದು ಜೋರಿತ್ತು. ಅದ್ರ ಅಮ್ಮ ಸುತ್ತೈತೆ ಆಯ್ತು. ನಮ್ಮ ಮನೆ ಹತ್ರ ಬೇಕಿಲ್ಲ ನಾ ಆಯ್ತು ಪಟಾಶ್ ಆಯ್ತು. ಪಟಾಶ್ ಲೆಗ್ ಇದೀಗ ಎಷ್ಟು ರೆಡಿ ಐತಿ ಬೋಟ್ ಇದೇ ಥರ ರೆಡಿ ಆಯ್ತು. ಕಲರ್ ಮಾತ್ರ ಚೇಂಜ್. ಯಾವ ಥರ ಅಲ್ಲ ಓಲಿ